ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ಗುಡ್ ಹೆಲ್ತ್. ನಾನು ಪ್ರಿಯಾ ಸೋಮೇಶ್. ಇವತ್ತಿನ ಗುಡ್ ಹೆಲ್ತ್ ವಿಶೇಷ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆಲ್ರೆಡಿ ಚಳಿಗಾಲ ಶುರುವಾಗಿದೆ. ಚಳಿಗಾಲ ಶುರುವಾಗ್ತಿದ್ದಂಗೆ ಫುಲ್ ಕೈ ಕಾಲು ಮೈಯೆಲ್ಲ ಬಿರಿಯೋದಕ್ಕೆ ಶುರುವಾಗುತ್ತೆ, ತುಟಿಗಳೆಲ್ಲ ಒಡೆಯೋದಕ್ಕೆ ಶುರುವಾಗುತ್ತೆ. ಮುಖದ ಮೇಲೆ ಏನಾದ್ರು ಮೇಕಪ್ ಏನಾದ್ರು ಅಪ್ಲೈ ಮಾಡಿದ್ರೆ ವೈಟ್ 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 ಆಗಿ ಕಂಪ್ಲೀಟ್ ಆಗಿ ಕಾಣಿಸುತ್ತೆ. ನಿಮ್ ಕೈ ಮೇಲೆ ಏನಾದ್ರು ಈ ರೀತಿಯಾಗಿ ಉಗ್ರಲಿಂಗ್ ಮಾಡಿದ್ರೆ ಸಾಕು, ಕಂಪ್ಲೀಟ್ ಲೈನ್ ಬೀಳುತ್ತೆ. ಸೊ ಇದಕ್ಕೊಂದು ಸಿಂಪಲ್ ಆಗಿರೋ ಹೋಮ್ ರೆಮಿಡಿನ ಹೇಳ್ತೀನಿ. ಒಂದ್ ಟ್ಯಾಬ್ಲೆಟ್ ಇಂದ ನೀವು ಕಂಪ್ಲೀಟ್ ಈ ಚಳಿಗಾಲನ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ, ನಿಮ್ ಸ್ಕಿನ್ ಕ್ಲಿಯರ್ ಆಗಿ, ನಿಮ್ ಮುಖ ಎಲ್ಲ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಇಟ್ಕೋಬಹುದು. ಸೊ ವಿಟಮಿನ್ ಇ ಕ್ಯಾಪ್ಸುಲ್ ಅಂತ ನಿಮಗೆಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಸಿಗುತ್ತೆ. ಒಂದ್ 10 ಟ್ಯಾಬ್ಲೆಟ್ ಅಂತ ತಗೊಂಡ್ಬಿಡಿ, ಇಲ್ಲ ಅಂತಂದ್ರೆ ಒಂದ್ ಪ್ಯಾಕೆಟ್ ತರ ಕಂಪ್ಲೀಟ್ ಒಂದ್ ಶೀಟ್ ಸಿಕ್ಬಿಡುತ್ತೆ ನಿಮಗೆ. ತಗೊಂಡೋಗಿ ಇಟ್ಕೋಬೇಡಿ, ಚಳಿಗಾಲಕ್ಕೆ ನಿಮಗೆ ಬೇಕೇ ಬೇಕಾಗುತ್ತೆ. ಸೊ ನಿಮ್ದು ಆಯಿಲಿ ಸ್ಕಿನ್ ಆಗಿದ್ರೆ ಈ ಟಿಪ್ಸ್ ನ ಫಾಲೋ ಮಾಡಕ್ಕೆ ಹೋಗ್ಬೇಡಿ. ನಿಮ್ದು ಏನಾದ್ರು ಡ್ರೈ ಸ್ಕಿನ್ ಆಗಿದ್ರೆ ಮಾತ್ರ ಈ ಟಿಪ್ಸ್ ನ ಫಾಲೋ ಮಾಡಿ. ಪ್ರತಿದಿನ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಉಗುರು ಬೆಚ್ಚಗಿರೋ ನೀರಲ್ಲಿ ಕೈಕಾಲು ಮುಖ ಕ್ಲೀನ್ ಆಗಿ ತೊಳ್ಕೊಂಡು ವಿಟಮಿನ್ ಇ ಕ್ಯಾಪ್ಸುಲ್ ಟ್ಯಾಬ್ಲೆಟ್ ನ ಕ್ಲೀನ್ ಆಗಿ ಕೈಗೆ ಹಾಕೊಂಡ್ಬಿಟ್ಟು ಕಂಪ್ಲೀಟ್ ಮುಖಕ್ಕೆಲ್ಲ ಟ್ಯಾಪ್ ಮಾಡಿ, ಬೇಕಂದ್ರೆ ಕೈ ಕಾಲಿಗೆಲ್ಲ ಟ್ಯಾಪ್ ಮಾಡ್ಬಿಟ್ಟು ಕ್ಲೀನ್ ಆಗಿ ಮಸಾಜ್ ಮಾಡಿ ಒಂದ್ 5 to 10 minutes ಮಸಾಜ್ ಮಾಡ್ಬಿಟ್ಟು ನೀಟಾಗಿ ಓವರ್ ನೈಟ್ ಹಾಗೆ ಬಿಟ್ಬಿಡಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ಉಗುರು ಬೆಚ್ಚಗಿರೋ ನೀರಲ್ಲಿ ನೀವ್ ಯಾವ ಸೋಪು, ಬಾಡಿ ವಾಶು ನೀವೇನ ಹಾಕೊಂಡು ಬಾಡಿ ವಾಶ್ ಮಾಡ್ಕೊಳ್ತಿರೋ, ಸೊ ನಿಮ್ ಮುಖ ಮತ್ತೆ ಹಾಗೆ ಮೈ ಕೈ ಎಲ್ಲ ಕಂಪ್ಲೀಟ್ ಆಗಿ ಉಗುರು ಬೆಚ್ಚಗಿರೋ ನೀರಲ್ಲಿ ಬಾಡಿ ವಾಶ್ ಅಥವಾ ಸೋಪ್ ಇಂದ ನೀವು ವಾಶ್ ಮಾಡ್ಕೊಳ್ಬಹುದು. ಇದು ಒಂದ್ ಟಿಪ್. ಇನ್ನೊಂದ್ ಟಿಪ್ ಬಂದು ಬೆಣ್ಣೆ. ನಿಮಗೆ ಮನೆ ಬೆಣ್ಣೆ ಆದ್ರೆ ತುಂಬಾ ಒಳ್ಳೇದು. ಸಿಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ, ನಿಮಗೆ ಬೆಣ್ಣೆ ಮಾರ್ತಾರಲ್ವಾ, ಅಲ್ಲಿಂದ ಸ್ವಲ್ಪ ಬೆಣ್ಣೆನ ತಗೊಂಡ್ ಬಂದ್ಬಿಟ್ಟು ಒಂದು ವಾಲ್ ಅಂದ್ರೆ ಗೋಡೆ ಮೇಲೆ ಒಂದ್ ಸ್ವಲ್ಪ ಬೆಣ್ಣೆನ ಅಂಟಿಸ್ಬಿಟ್ರೆ ಮುಗೀತು. 24 hours ಆ ಬೆಣ್ಣೆನ ಮುಟ್ಟಕ್ ಹೋಗ್ಬೇಡಿ. ಮತ್ತೆ ನೆಕ್ಸ್ಟ್ ಡೇ ಇಂದ ಆ ಬೆಣ್ಣೆನ ನಿಮ್ ತುಟಿಗೆ, ಕೈಗೆ, ಕಾಲಿಗೆ, ಮುಖಕ್ಕೆ ಅಪ್ಲೈ ಮಾಡ್ಬಿಟ್ಟು, ಅಂದ್ರೆ ಆ ಬೆಣ್ಣೆಲಿರುವಂತಹ ನೀರಿನ ಅಂಶ ಕಂಪ್ಲೀಟ್ ಆಗಿ ಗೋಡೆ ಹೀರ್ಕೊಂಡಿರುತ್ತೆ. ಇನ್ನು ಆ ಬೆಣ್ಣೆ ಏನಿದೆ, ಕಂಪ್ಲೀಟ್ ಬೆಣ್ಣೆನ ನೀವು ಒಂದು 15 days ಅಥವಾ 1 month ವರೆಗೂ ನೀವು ಆರಾಮವಾಗಿ ಯೂಸ್ ಮಾಡಬಹುದು. ಆ ಬೆಣ್ಣೆನ ಪ್ರತಿ ದಿನ ಸಾಯಂಕಾಲ ನೀವು ಮಲ್ಗಕ್ಕೆ ಇನ್ನೊಂದು ಅವರ್ ಇದೆ ಅಂತ ಅನ್ನುವಾಗ್ಲೇ ಅಪ್ಲೈ ಮಾಡ್ಬಿಡ್ಬೇಕು. ಯಾಕಂದ್ರೆ ಅಪ್ಲೈ ಮಾಡಿದ ತಕ್ಷಣ ನೀವು ಬೆಡ್ಡಿಗೆ ಹೋದ್ರೆ ನಿಮ್ ಕೈ ಕಾಲ ಮೇಲೆ ಅಪ್ಲೈ ಮಾಡಿರೋ ಬೆಣ್ಣೆ ಅಥವಾ ಕ್ರೀಮ್ ಏನಿದೆ ಕಂಪ್ಲೀಟ್ ಆಗೋದು ಬೆಡ್ಶೀಟಿಗೆ ಆಗುತ್ತೆ. ಸೊ ಬೆಡ್ಡಿಗೆ ಹೋಗೋಕ್ಕೂ ಒಂದು 1/2 hour ಮುಂಚೆ ಬೆಣ್ಣೆನ ತೆಗೆದು ನಿಮ್ಮ ಕೈ ಕಾಲು ಮುಖಕ್ಕೆ ಕಂಪ್ಲೀಟ್ ಆಗಿ ಅಪ್ಲೈ ಮಾಡಿ ಒಂದ್ 5 minutes ನೀಟಾಗಿ ಮಸಾಜ್ ಮಾಡಿ. ಅಪ್ಲೈ ಮಾಡ್ತಿದ್ದೀನಿ ಅಂತ ತೀರಾ ಅಪ್ಲೈ ಮಾಡೋದಲ್ಲ, ಅದು ಅಪ್ಲೈ ಮಾಡಿದ್ರು ಅಪ್ಲೈ ಮಾಡಿಲ್ಲಂಗಿರ್ಬೇಕು. ಸೊ ಅಪ್ಲೈ ಮಾಡಿ ಓವರ್ ನೈಟ್ ಹಂಗೆ ಬಿಟ್ಬಿಟ್ಟು ನೆಕ್ಸ್ಟ್ ಡೇ ಎದ್ಬಿಟ್ಟು ನೀವು ಉಗುರು ಬೆಚ್ಚಗಿರೋ ನೀರಲ್ಲಿ ಸೋಪು ಅಥವಾ ಬಾಡಿ ವಾಶ್ ನೀವ್ ಯಾವ್ದು ಯೂಸ್ ಮಾಡ್ತಿರೋ ಅದರಲ್ಲಿ ಕಂಪ್ಲೀಟ್ ಉಗುರು ಬೆಚ್ಚಗಿರೋ ನೀರಲ್ಲಿ ವಾಶ್ ಮಾಡ್ಕೊಂಡ್ರೆ ಸಾಕು. ನಿಮ್ಮ ಸ್ಕಿನ್ ಹೆಲ್ದಿ ಆಗಿರೋದ್ರ ಜೊತೆಗೆ ಗ್ಲೋ ಆಗುತ್ತೆ. ಈ ಚಳಿಗಾಲದಲ್ಲಿ ನಿಮ್ ಸ್ಕಿನ್ ನ ಗ್ಲೋ ಆಗಿ ಇಟ್ಕೊಳ್ಳುವಂಥದ್ದು ನಮ್ ಕೈಲೇ ಇರುತ್ತೆ. ಸೊ ಈ 2 ಟಿಪ್ಸ್ ನ ಫಾಲೋ ಮಾಡಿ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಪ್ರತಿದಿನ ನೀವು ಆಫೀಸ್, ಸ್ಕೂಲ್, ಕಾಲೇಜ್ ಎಲ್ಲೇ ಹೋಗ್ತೀರಾ ಅಂತಂದ್ರು ಕೂಡ ನೀವು ಸ್ನಾನ ಮಾಡಿ ಆದ್ಮೇಲೆ, ಇದು ನೈಟ್ ಕೇರ್ ಬರುತ್ತೆ. ನಾನೀಗ ವಿಟಮಿನ್ ಇ ಕ್ಯಾಪ್ಸುಲ್ ಹಾಗೆ ಬೆಣ್ಣೆ ಏನಿದೆ ಇದು ನೈಟ್ ಕೇರ್, ನೀವು ನೈಟ್ ಹೊತ್ತು ಕೇರ್ ಮಾಡುವಂಥದ್ದು. ಹಗಲೊತ್ತಲ್ಲಿ ಹೆಂಗ್ ಮಾಡ್ಬೋದು ಅಂದ್ರೆ, ನೀವು ಸ್ನಾನ ಮಾಡ್ಕೊಂಡ್ ಬಂದ್ಮೇಲೆ ಒಂದ್ ಒಳ್ಳೆ ಬೆಸ್ಟ್ ಮಾಯಿಶ್ಚರೈಸರ್ ನೀವ್ ಯಾವ್ದಾದ್ರು ಯೂಸ್ ಮಾಡ್ತಿದ್ರೆ ಅದನ್ನೇ ಯೂಸ್ ಮಾಡಿ. ಯೂಸ್ ಮಾಡ್ತಾ ಇಲ್ಲ ಅಂದ್ರೆ ಯಾವ್ದಾದ್ರು ನೀವು ಡಾಕ್ಟರ್ ಹತ್ರ ಸಜೆಷನ್ ತಗೊಳ್ಳಿ. ನಿಮ್ಮ ಆಯಿಲಿ ಸ್ಕಿನ್, ಡ್ರೈ ಸ್ಕಿನ್, ಕಾಂಬಿನೇಷನ್ ಸ್ಕಿನ್, ಈ ಸ್ಕಿನ್ ಟೈಪಿಗೆ ಯಾವ ತರ ಮಾಯಿಶ್ಚರೈಸರ್ ನ ಯೂಸ್ ಮಾಡ್ಬೇಕು ಅಂತ ಅವ್ರು ತಿಳಿಸ್ಕೊಡ್ತಾರೆ. ಸೊ ಒಂದ್ ಒಳ್ಳೆ ಮಾಯಿಶ್ಚರೈಸರ್ ನ ಮುಖದ ಮೇಲೆ ಅಪ್ಲೈ ಮಾಡಿ. ಸನ್ಸ್ಕ್ರೀನ್ ನ ಅಪ್ಲೈ ಮಾಡೋದನ್ನ ಮರಿಬೇಡಿ. ಚಳಿಗಾಲ ಇದೆ, ಸನ್ಸ್ಕ್ರೀನ್ ಯಾಕೆ, ಬಿಸ್ಲೇ ಇಲ್ಲ ಅಂತ ಅನ್ಕೋಬೇಡಿ. ಸೊ ಅದನ್ನ ಯೂಸ್ ಮಾಡೋದ್ರಿಂದ ನಿಮ್ ಸ್ಕಿನ್ ತುಂಬಾ ಚೆನ್ನಾಗಾಗುತ್ತೆ. ಈ ಟೈಮ್ ಅಲ್ಲಿ ನಿಮ್ ಸ್ಕಿನ್ ಮೇಲೆ ಏನೇ ಅಪ್ಲೈ ಮಾಡಿದ್ರು ಅದು ಅಬ್ಸರ್ವ್ ಮಾಡುತ್ತೆ. ಸೊ ಈ ಚಳಿಗಾಲದಲ್ಲಿ ನಿಮ್ ಸ್ಕಿನ್ ನ ಗ್ಲೋ ಕೂಡ ಮಾಡ್ಕೊಳ್ಬಹುದು. ಸೊ ಹಂಗೆ ಕೈಗೆ, ಕಾಲಿಗೆ, ಕತ್ತಿಗೆಲ್ಲ ಯಾವ್ದಾದ್ರು ಒಂದು ಒಳ್ಳೆ ಬಾಡಿ ಲೋಷನ್ ನೀವು ಅಪ್ಲೈ ಮಾಡಿದ್ರೆ ಸಾಕು. ಬೆಳಗಿಂದ ಸಂಜೆವರೆಗೂ ಮೇಂಟೈನ್ ಆಗ್ಬೇಕು. ನಿಮ್ಗೆ ಗೊತ್ತಾಗುತ್ತೆ ಬಾಡಿ ಲೋಷನ್ ಅಪ್ಲೈ ಮಾಡಿ ಸ್ವಲ್ಪ ಹೊತ್ತಿಗೆ ಡ್ರೈ ಆಗ್ತಿದ್ಯಾ ಅಥವಾ ಬೆಳಗಿಂದ ಸಂಜೆವರೆಗೂ ಅದು ಮೇಂಟೈನ್ ಆಗ್ತಾ ಇದೆಯಾ, ಹೈಡ್ರೇಟ್ ಆಗಿರ್ತಿದ್ಯಾ, ನಿಮಗೆ ಗೊತ್ತಾಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಚಳಿಗಾಲದಲ್ಲಿ ಬಾಡಿ ಫುಲ್ ಡ್ರೈ ಆಗ್ತಾ ಇರುತ್ತೆ. ಈ ಬೇಸಿಗೆಗಾಲದಲ್ಲಿ ಹೆಂಗ್ ಡ್ರೈ ಆಗುತ್ತೋ ಹಂಗೆ ಚಳಿಗಾಲದಲ್ಲೂ ಕೂಡ ಡ್ರೈ ಆಗ್ತಾ ಇರುತ್ತೆ. ಸೊ ಮುಖ್ಯವಾಗಿ ಚೆನ್ನಾಗಿ ನೀರ್ ಕುಡೀರಿ. ಸೊ ಇಷ್ಟು ಟಿಪ್ಸ್ ನ ಫಾಲೋ ಮಾಡಿದ್ರೆ ಸಾಕು, ನಿಮಗೆ 100% ಹೆಲ್ದಿ ಸ್ಕಿನ್ ಸಿಗುತ್ತೆ ನಿಮಗೆ. ಅದ್ರ ಜೊತೆಗೆ ನಾನು ಕೊನೆಯದಾಗಿ ಯಾವಾಗ್ಲೂ ಎಲ್ಲಾ ವಿಡಿಯೋದಲ್ಲೂ ಹೇಳ್ದಂಗೆ, ಮೊದಲನೇದಾಗಿ ಚೆನ್ನಾಗಿ ಮನೆ ಊಟನ ಮಾಡಿ, ಹೊರಗಡೆ ಅದು ಇದು ಜಂಕ್ ಫುಡ್ ಅಂತ ಹೇಳ್ಬಿಟ್ಟು ಅವಾಯ್ಡ್ ಮಾಡಿ. ಚೆನ್ನಾಗಿ ನೀರ್ ಕುಡೀರಿ. ಒಂದು ಸಂಜೆವರೆಗೂ ಸಖತ್ ಚೆನ್ನಾಗಿ ನೀರ್ ಕುಡೀರಿ. ನೈಟ್ ಹೊತ್ತು ಜಾಸ್ತಿ ನೀರ್ ಕುಡಿಯಕ್ ಆಗಲ್ಲ ಅಂತಂದ್ರೆ ಸಂಜೆವರೆಗೂ ಚೆನ್ನಾಗಿ ನೀರ್ ಕುಡೀರಿ. ಗುಡ್ ಅಂದ್ರೆ ಒಳ್ಳೆ ಫುಡ್ ನ ತಿನ್ನಿ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಏನ್ ಗೊತ್ತಾ, ಕಂಪ್ಲೀಟ್ ಆಗಿ ಚೆನ್ನಾಗಿ ನೆಮ್ಮದಿಯಾಗಿ ನಿದ್ರೆ ಮಾಡಿ. ಇದಿಷ್ಟನ್ನ ಮಾಡೋದ್ರಿಂದ ನಿಮ್ ಸ್ಕಿನ್, ಹೇರ್, ಬ್ಯೂಟಿ, ಹೆಲ್ತ್ ಇನ್ನರ್ ಇಂದ ಹಾಗೆ ಔಟರ್ ಇಂದ ಎರಡು ಕೂಡ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತೀರಾ ಅಂತ ಹೇಳಿ ಇವತ್ತಿನ ವಿಡಿಯೋವನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ಗುಡ್ ಹೆಲ್ತ್.